ಯಾವ ಮನೆಯೊಳಗೆ ಮಾತೃಶಕ್ತಿ ಬಲಿಷ್ಠವಾಗಿದೆಯೋ ಆ ಮನೆಯೊಳಗಿನ ಮಕ್ಕಳು ಹಾಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾವ ತಾಯಿ ಮಗಳನ್ನ ಪ್ರೀತಿ ವಿಶ್ವಾಸದ ಬಂಧನದೊಳಗೆ ಬಚ್ಚಿಟ್ಕೋತಾಳೋ ಆ ಮಗು ಲವ್ ಜಿಹಾದಕ್ಕೆ ಬಲಿಯಾಗೋದಕ್ಕೆ ಸಾಧ್ಯ ಇಲ್ಲ. ಯಾವ ತಾಯಿ ಮಗಳಿಗೆ ಮೊಬೈಲ್ ಕೊಟ್ಟು ಸ್ವಾತಂತ್ರ್ಯ ಸಂಸ್ಕಾರವನ್ನು ಕೊಡ್ತಾಳೋ ಆ ಮಗು ಲವ್ ಜಿಹಾದಕ್ಕೆ ಬಲಿಯಾಗುವುದಿಲ್ಲ. ಅದಕ್ಕೆ ಯಾವ ಮನೆಯ ಮೊದಲು ಪಾಠಶಾಲೆ ತಾಯಿ ಮೊದಲು ಗುರು. ತೊಟ್ಟಿಲ ತೂಗುವ ಕೈತನ್ನ ತೂಗಬಹುದು ಅಂತ ತಾಯಿನ ಯಾಕೆ ಶ್ರೇಷ್ಠ ಅಂತ ಭಾರತ ಹೇಳಿತಂದ್ರ ಪ್ರತಿಯೊಂದು ವ್ಯಕ್ತಿಗೆ ಬದುಕುವುದನ್ನ ಬಾಳೋದನ್ನ ಜೀವನ ವಿಧಾನವನ್ನ ಕಲಿಸುವುದು ತಾಯಿ. ತಾಯಿಗೆ ದೇವರಿಗಿಂತ ದೊಡ್ಡ ಸ್ಥಾನ ಯಾಕೆ ಕೊಟ್ಟಾರಂದ್ರ ತಾಯಿ ಅನ್ನುವಂತ ನಿಸ್ವಾರ್ಥ ಸೇವೆ ಅದು. ಆ ತಾಯಿ ಊಟ ಮಾಡಿ ಮಲಗಬೇಕು ಅಂತ ಫಸ್ಟ್ ಊಟ ಮಾಡಿ ಮಲಗಬೇಕು ಅಂತ ಬರೋದಿಲ್ಲ, ಕೊನೆಗೆ ಊಟ ಮಾಡ್ಬೇಕು ಅಂತ ಯಾವ ಗ್ರಂಥದೊಳಗೂ ಬರೋದಿಲ್ಲ. ಆದ್ರೆ ಮನೆಯೊಳಗೆ ಎಲ್ಲಾ ನಾಯಿ ನರಿ ಪ್ರಾಣಿ ಪಕ್ಷಿ ಹುಡುಗರು ಮುದುಕರು ಹೆಣ್ಣು ಮಕ್ಕಳು ವಯಸ್ಸಾದವರು ಎಲ್ಲಾರು ಊಟ ಮಾಡಿದ ಮೇಲೆ ಉಳಿದ್ರೆ ಊಟ ಮಾಡ್ತಾಳೆ, ಇಲ್ಲಿಕರ ನೀರು ಕುಡಿದ್ ಮಕ್ಕೋತಾಳೆ ಹೊತ್ತಿತ್ತಾಳೆ. ಯಾವ ಗ್ರಂಥದೊಳಗೂ ಮನಿ ತಾಯಿ ಅದಕ್ಕೆ ಇದನ್ನ ಮಾಡ್ಬೇಕಂತ ಬರೆದಿಟ್ಟಿಲ್ಲ. ಯಾಕೆ ಅದನ್ನ ಮಾಡ್ತಾಳಂದ್ರ ಮನಿ ಸಲುವಾಗಿ ಆಕೆ ಬದುಕ್ತಾಳ. ಅದಕ್ಕೆ ತಾಯಿ ಮೊದಲು ದೇವರು. ಅಂತ ತಾಯಿ ಅಂದ್ರೆ ಇವತ್ತಿನ ಹೆಣ್ಣು ಮಕ್ಕಳ ಲವ್ ಜಿಹಾದೊಳಗೆ ಬಲಿ ಆಗದೆ ಇರೋ ಯಾವ ದೇಶದೊಳಗೆ ಮಾತ್ರ ಸುರಕ್ಷತೆ ಇರ್ತೈತೋ ಆ ದೇಶ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ದೇಶದೊಳಗ ಎಲ್ಲ ವೆಡ್ಡಿಂಗ್ ಆನಿವರ್ಸರಿ ಲವರ್ಸ್ ಫ್ರೆಂಡ್ಶಿಪ್ ಡೇ ಯಾಕೆ ಬರಾಕತ್ತಾವ ಅಂದ್ರೆ ಅಲ್ಲಿ ಎಲ್ಲ ಒಪ್ಪಂದದ ಮೇಲೆ 1 ವರ್ಷದ ಮದ್ವಿ, 2ನೇ ವರ್ಷ ನಾನು ನೀನು ಕೂಡಿರ್ತೀವಲ್ಲ ಗೊತ್ತಿಲ್ಲ, ಅದಕ್ಕೆ ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡ್ಬಿಡೋಣ ಅಂತ ಅದಕ್ಕೆ ಅವ್ರು ಮಾಡ್ಕೊಳ್ಳೋದು. ಇದು ಸಪ್ತಪದಿ 7 ಹೆಜ್ಜೆಗೆ 1 ಜನ್ಮ ನಂಬುದು ಅಂದ್ರೆ 1 ಹೆಜ್ಜೆಗೆ 1 ಜನ್ಮ 7 ಜನ್ಮ